ಕಮ್ಮಿ ಕಾಸಲ್ಲಿ ಹೊಟ್ಟೆ ತುಂಬಾ ಊಟ ಬೇಕು ಇವತ್ತಿಂದ್ರೆ ಇನ್ನೂ 4 ಜನಕ್ಕೆ ಹೇಳಿ ಈ ಜಾಗಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಜಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೋಟೆಲ್ ಹೆಸರು ಬಂದು ಮಂಜಣ್ಣ ಹೋಟೆಲ್ ಅಂತ ಸುಮಾರು 15 ವರ್ಷದಿಂದ ನಡೆಸ್ತಿದ್ದಾರೆ. ಇವರು ಸ್ಟಾರ್ಟ್ ಮಾಡಿದಾಗ ಹೋಟೆಲ್ ನ ಈ ರೋಡೇ ಆಗಿರ್ಲಿವಂತೆ. ಈ ಹೋಟೆಲ್ ಎಲ್ಲಿದೆ ಏನು ಅಂತ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸರ್ ನಮ್ಮಲ್ಲಿ ತಲೆ ಮಾಂಸ ಇದೆ, ಮಟನ್ ಇದೆ, ಬೋಟಿ ಇದೆ, ಚಿಕನ್ ಇದೆ, ಲಿವರ್ ಇದೆ, ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಸರ್ ನಿಮ್ದು ಸ್ಟಾರ್ಟ್ ಎಷ್ಟು ಗಂಟೆಗೆ? ಸ್ಟಾರ್ಟ್ ಒಂದು 12:30 ಸರ್ 12:30 4 ಗಂಟೆ 5 ಗಂಟೆವರೆಗೂ ಇರುತ್ತೆ. ಸರ್ ರೇಟ್ ಎಲ್ಲ ಎಷ್ಟು? ರೇಟ್ ಒಂದು ಬೋಟಿ ಒಂದು 100 ರೂಪಾಯಿ ಇಲ್ಲೇ. ಕ್ವಾಂಟಿಟಿ ಇರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರ್ತದೆ, ಬೋಟಿನೂ ಚೆನ್ನಾಗಿರ್ತದೆ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿರ್ತದೆ ಬೋಟಿ. ಸರ್ ಇದು ಎಷ್ಟು ಕೆಜಿ ಹಾಕಿರೋದು ನೀವೀಗ? ನಾವು ಇವತ್ತು ಒಂದು 15 ಕೆಜಿ ಹಾಕಿದ್ವಿ. ಆಲ್ರೆಡಿ ಅದಂಬರ ಖಾಲಿ ಆಗಿದೆ. ಇನ್ನೊಂದು ಬಾಕ್ಸ್ ಇತ್ತು, 2 ಬಾಕ್ಸ್ ಖಾಲಿ ಆಗಿದೆ. ಇದೆ ಈಗ 10 ಕೆಜಿ ಇದೆ ಅಲ್ಲಿ. ಚಿಕನ್ ಇದೆ, ಚಿಕನ್ ಫ್ರೈ ಇದು ಚಿಕನ್ ಸೆಮಿ ಗ್ರೇವಿ ಇದರ ಫ್ರೈಗೂ ಅಟ್ಯಾಚ್ ಆಗುತ್ತೆ, ಗ್ರೇವಿ ಅಟ್ಯಾಚ್ ಆಗೋ ತರ ಇರುತ್ತೆ. ಮಸಾಲೆ ಎಲ್ಲ ಓನ್ ಮಸಾಲೆ ತುಂಬಾ ಚೆನ್ನಾಗಿರ್ತದೆ. ಇದು ಗಸಗಸೆಯಿಂದ ಏಲಕ್ಕಿಯಿಂದ ಹಿಡಿದು ಮೆಣಸಿಂದ ಹಿಡಿದು ಸುಮಾರು ಒಂದು 10 ವೆರೈಟಿ ಹಾಕಿರ್ತೀವಿ. ನಮ್ದೇ ಕೈ ಮಸಾಲ, ಗರಂ ಮಸಾಲೆ, ಗರಂ ಮಸಾಲೆ ಯಾವ್ದು ಯೂಸ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಇಲ್ಲ. 100% ನ್ಯಾಚುರಲ್ ಫುಡ್. ಹೆಚ್ಚು ಕಡಿಮೆ 15 ವರ್ಷ ಆಯ್ತು, 15 ವರ್ಷದಿಂದನೂ ಇಲ್ಲೇ ಇದೀವಿ. ತುಂಬಾ ಚೆನ್ನಾಗಿರುತ್ತೆ. ನಾಗರಬಾವಿ ರಿಂಗ್ ರೋಡ್ ಅಲ್ಲಿ ಮಂಜಣ್ಣ ಅಂದ್ರೆ ಫೇಮಸ್. ಇಲ್ಲೇ ರಿಂಗ್ ರೋಡ್ ಯಾವ ಓಪನ್ ಆಯ್ತು ಅವಾಗಿಂದ ಇದೀವಿ. ಮೊದಲು ನಾಗರಬಾವಿ ಸರ್ಕಲ್ ಇದೆ, ಅವಾಗಿಂದ ರಿಂಗ್ ರೋಡ್ ಓಪನ್ ಆಗಿದೆ, ಇಲ್ಲೇ ಇದೀವಿ. ಇಲ್ಲೇ ಸರ್ ಇದು ಬಿಟ್ರೆ ಏನೇನಿದೆ? ಲಿವರ್ ಗ್ರೇವಿ, ಲಿವರ್ ಫ್ರೈ. ಬೇರೆ ಕಡೆಗೂ ನಮ್ಮ ಲಿವರ್ ಫ್ರೈಗೂ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿರ್ತದೆ. ಈಗ ಒಂದು 8 ಕೆಜಿ ಹಾಕಿದ್ವಿ. ಸರ್ ಡೈಲಿ ಎಷ್ಟು ಕೆಜಿ ಹೋಗುತ್ತೆ? ಹೇಳಕ್ಕಾಗಲ್ಲ, ಹೋಗುತ್ತೆ. ಬನ್ನಿ, ಚೆನ್ನಾಗಿರುತ್ತೆ ಫುಡ್. ಮಟನ್ 100% ಗ್ಯಾರಂಟಿ. ಬೇರೆ ಕಡೆ ಮಟನ್ ನೋಡ್ಬೋದು. ಇದು ಇಲ್ಲೇ ತಿಂದ್ರೆ 200 ರೂಪಾಯಿ, ಪಾರ್ಸಲ್ ತಗೊಂಡ್ರೆ 220 ರೂಪಾಯಿ. ಸರ್ 20 ರೂಪಾಯಿ ಎಕ್ಸ್ಟ್ರಾ $20 ಇರ್ತದೆ. ಅಂದ್ರೆ ಪೀಸ್ ಜಾಸ್ತಿ ಇರುತ್ತೆ. ತಲೆ ಮಾಂಸ ಇಲ್ಲೇ ಎಕ್ಸ್ಟ್ರಾ ಪೀಸ್ ಹಾಕೊಡ್ತೀವಿ, ಜಾಸ್ತಿ ಇರುತ್ತೆ. ಇದು ತಲೆ ಮಾಂಸ ನೀವು ನೋಡ್ಬೋದು, ಲೈಟ್ ಗ್ರೇವಿ ತುಂಬಾ ಚೆನ್ನಾಗಿರ್ತದೆ. ಪೀಸಸ್ ನೋಡ್ಬೋದು ನೀವು. ಮಾಮೂಲಿ ಸರ್ ಹಳ್ಳಿ ಕಡೆ ಮಾಡ್ತಾರಲ್ಲ ಆ ತರ ಇದೆ. ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಒಂದು ಬಾಕ್ಸ್ ಖಾಲಿ ಆಗಿ ಇದೊಂದು 2 ಬಾಕ್ಸ್ ಇಟ್ಕೊಂಡಿದ್ದೀವಿ. ಓಕೆ, ಇದೊಂದು 2 ಬಾಕ್ಸ್. ಸರ್ ಇದು ಚಿಕನ್ ಫ್ರೈ, ಮಟನ್ ತೋರಿಸಿದ್ನಲ್ಲ. ಜನ ನಮಗೆ ತುಂಬಾ ಜನ ಇದು ರೆಗ್ಯುಲರ್ ಕಸ್ಟಮರೇ ಜಾಸ್ತಿ. ರೆಗ್ಯುಲರ್ ತುಂಬಾ 15 ವರ್ಷದಿಂದಾನು ಟಚ್ ಅಲ್ಲಿ ಅವ್ರೆ. ಅವರ ರೆಗ್ಯುಲರ್ ಕಸ್ಟಮರ್ ಇಂದಾನೆ ಇವತ್ತು ಬಿಸಿಲಾದ್ರು ಜೋರಾಗಿ ಹಿಡಿತಾ ಇದೆ. ಸರ್ ಎಷ್ಟು ಕೆಜಿ ಹಾಕಿದಿರಿ ಮಟನ್ ಇವತ್ತು ಒಂದು 6 ಕೆಜಿ ಹಾಕಿದ್ವಿ. ಇದು ಸರ್ ಭಾನುವಾರ ಎಷ್ಟು ಕೆಜಿ ಹೋಗುತ್ತೆ? ಭಾನುವಾರ ಹೇಳಕ್ ಬರಲ್ಲ, ನಾವು ನೋಡಿ ಬಿಸಿಲು ಟೈಮ್ ಅಲ್ವಾ, ನೋಡ್ಕೊಂಡು ಹಾಕ್ಬೇಕು. ಸುಮ್ಮನೆ ಉಳ್ಕೊಂಡ್ರೆ ಬರೋಗಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹಾಕ್ಬೇಕು. ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೇ ಸರ್ ರೆಡಿ ಮಾಡ್ಕೊಂಡು ಬರ್ತೀರಾ ಫ್ರೆಶ್ ಆಗಿ? ಅಷ್ಟೇ, ಹೌದು. ಅಷ್ಟೇ, ಜಾಸ್ತಿ ಇದು ಸರ್ ಎಕ್ಸ್ಟ್ರಾ ಮಾಡಕ್ ಇಲ್ಲ, ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ. ಖಾಲಿ ಆಯ್ತು ಅಂದ್ರೆ ಖಾಲಿ ಆಯ್ತು ಅಷ್ಟೇ. ಒಟ್ಟಲ್ಲಿ ಏನಾದ್ರು ಒಂದು 5 ಗಂಟೆವರೆಗೂ ಕೊಡ್ತಾನೆ ಇರ್ತೀವಿ. ಏನಾದ್ರು ಒಂದು ಕೊಡ್ತಾನೆ ಇರ್ತೀವಿ. ಕಸ್ಟಮರ್ ಹಂಗೆ ಅಂತ ವಾಪಸ್ ಬರ್ತಾರೆ. ಅದು ಸರ್ ಅನ್ನ ಸಾಂಬಾರ್ ಆದ್ರೂ ಸರ್ ಕೊಟ್ಟೆ ಕೊಡ್ತೀವಿ. ಇಲ್ಲ, ಒಂದ್ಸಲಿ ಊಟ ಮಾಡೋದ್ರೆ ಅವ್ರು ನೆಕ್ಸ್ಟ್ ಅಲ್ಲಿ ಬಂದೇ ಬರ್ತಾರೆ. 100% ಬರ್ತಾರೆ. ಯಾಕೆಂದ್ರೆ ತಿಂದಾದ್ಮೇಲೆ ಅವ್ರು ಗೊತ್ತಾಗ ರೇಟ್ ಗಿಟ್ ಎಲ್ಲ. ಆಮೇಲೆ ಎಷ್ಟು ತಿನ್ಬೇಕು ನಾವು ಕೊಡೋದು ನೋಡ್ಬೇಕು. ರೇಟ್ ಜಾಸ್ತಿ ಅದು ಇದು ಅಂದ್ಕೊಂಡು ಹೋದ್ರೆ ಅದನ್ನ ಏನ್ ಮಾಡಕ್ಕಾಗಲ್ಲ. ಹೇಳಿದ್ರೆ ರೇಟ್ ಜಾಸ್ತಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ತಗೊಂಡೋಗಿ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹೋಗ್ಬೇಕಾ ಬೇಡವಲ್ಲಿ ಅಂತ. ಹೋಗಿಂತ ಮುಂಚೆನೆ ಅವ್ರು ಅಲ್ಲೇ ಕಮೆಂಟ್ ಹಾಕ್ಬಿಡ್ತಾರೆ. ಅದನ್ನ ಸರ್ವಾಯ ಸಬ್ಜಿ ಬೋರ್ಡಿ ಇದೆ ಮುಚ್ಚಳಾಗದ್ಯಾ. $120 ರೂಪಾಯಿ ಇದು. ಸರ್ ನಿಮ್ದೇ ಊರು? ಇದು ಸರ್ ಎಲ್ಲ ಸರ್ ನಾಟಿ ಸ್ಟೈಲು ಫುಡ್? ಎಲ್ಲ ನಾಟಿ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಒಳ್ಳೆ ರೈಸ್ ಯೂಸ್ ಮಾಡ್ತೀವಿ. ಕಾರ್ ಹೋಟೆಲ್ ಏನ್ ಯೂಸ್ ಮಾಡ್ತಾರೋ ಅದನ್ನ ಯೂಸ್ ಮಾಡ್ತೀವಿ. ಕಾರ್ ರೈಸ್ ಇದು ಚಲೋ 120. ಏನಾಗ್ಲಿದ್ಯಾ? ರಾಗಿ ಎಲ್ಲ ಕೆಲವು ಟೈಮಲ್ಲಿ ಊರ್ ಕಡೆ ತರಿಸ್ತೀವಿ. ಇಲ್ಲ ಅಂದ್ರೆ ಒಂದೊಂದ್ಸಲಿ ಮಿಸ್ ಆದ್ರೆ ಇಲ್ಲೇ ಯಶವಂತಪುರದಲ್ಲಿ ಇರೋದ್ರಲ್ಲಿ ಫುಲ್ ಸೆಲೆಕ್ಷನ್ ಮಾಡ್ಕೊಂಡು ರಾಗಿ ಹಾಕ್ತಿವಿ. ರಾಗಿ ಮುದ್ದೆ ನೀವು ತೋರ್ಸಬಹುದು. ರಾಗಿ ಮುದ್ದೆ ದೊಡ್ಡದಾಗಿರ್ತದೆ, ತುಂಬಾ
ಹೊಡ್ಕೋಬಹುದು. ಗಂಟೆ ಗಿಂಟೆ ಇರಲ್ಲ, ತುಂಬಾ ಚೆನ್ನಾಗಿರ್ತದೆ. ಹಾ ತುಂಬಾ ಚೆನ್ನಾಗಿರ್ತದೆ, ಬಿಸಿ ಬಿಸಿ ಇರ್ತದೆ. 30 ರೂಪಾಯಿ ಹೋಗ್ತದೆ. ದಪ್ಪ ಇರ್ತದೆ, ಕಮ್ಮಿ ಇಲ್ಲ. ಇದೇ ಮುದ್ದೆ ಎರಡು ಮಾಡಿದಾರೆ, ಅದಂಗೆಲ್ಲ ಇಲ್ಲ. ಹೊಟ್ಟೆ ತುಂಬುತ್ತೆ. ಮುದ್ದೆ ಒಬ್ಬರು ಇದ್ರೆ ಹೊಟ್ಟೆ ತುಂಬಬೇಕು. ಒಬ್ಬ ಮನುಷ್ಯನಿಗೆ ಏನ್ ಬೇಕೋ ಅದನ್ನ ಒಂದು ಚೀಪ್ ರೇಟ್ ನೀನ್ ಎಣ್ಣೆದು ಕುದಿಸ್ಕೆ ಬಂದು ಇವತ್ತು ಇಡೋದ. ನೀವು ನೋಡ್ಬೋದು, ಯಾವತ್ತೇ ಬಂದ್ರು ಫ್ರೆಶ್ ಆಗಿ ಇರ್ತದೆ. 100% ಜಾಗ ಮಾತ್ರ ಚೆನ್ನಾಗೈತೆ. ಎಷ್ಟು ಜನ ಬಂದರೂ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಕಮ್ಮಿ ರೇಟು, ಹೊಟ್ಟೆ ತುಂಬ ಊಟ. ಈಗ ನಾನು ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಅಣ್ಣ ಇವಾಗ ಎಲ್ಲ ಒಂದೊಂದು ಪೀಸ್ ಕೊಡ್ತೀನಿ ತಗೊಳ್ಳಿ ಅಂತಂತಂದರು. ಅದಕ್ಕೋಸ್ಕರ ಎಲ್ಲ ಒಂದೊಂದು ಪೀಸ್ ತಗೊಳ್ಳೋಣ, ಟೇಸ್ಟ್ ಹೆಂಗಿದೆ ನೋಡೋಣ. ಇದು ಬಂದು ಹಾಕಿದ್ದೀಗ ಒಂದು ಪೀಸ್ ಮಟನ್ ಹಾಕವ್ರೆ. ಒಂದು ಚರ್ಬಿ ಬೇರೆ ಬಿದ್ದಿದೆ ಗುರು. ಮುದ್ದೆ ಬಂದು ಒಂದು ಮುದ್ದೆ ಆ ಪ್ರೈಸ್ ತಿಂದರೆ ಮುಗಿದೋಯ್ತು ನಿಜವಾಗ್ಲೂ. ಇದು ತಲೆ ಮಾಂಸ ಸಾಕಣ, ಸಾಕು ಬಿಡಿ. ಒಂದು ಪೀಸ್ ತಲೆ ಮಾಂಸ ಹಾಕಿದ್ರು. ಓಕೆ, ಎಲ್ಲನೂ ಒಂದು ಪೀಸ್ ಹಾಕ್ಸ್ಕೊಳ್ಳೋಣ. ಇದು ಬಂದು ಚಿಕನ್ ಫ್ರೈ ಇದು. ಓಕೆ ಫೈನ್, ಚಿಕನ್ ಫ್ರೈ. ಅದೆಲ್ಲ ತಿನ್ನೋಷ್ಟ್ರಿಗೆ ಸುಸ್ತಾಗ್ಬಿಡುತ್ತೆ ಗುರು ನಿಜವಾಗ್ಲು. ಅಣ್ಣ ಅದೇನಿದು? ಗುಂಟುಕಾಯಿ ಮತ್ತು ಲಿವರು. ಬೋಟಿ ಒಂದು ಬಾಕಿ, ಬೋಟಿ ಹಾಕ್ತವ್ರೆ, ಅದನ್ನು ಹಾಕ್ಸ್ಕೊಂಬರೋಣ. ಸಾಕು ಕೊಡೋಣ. ಕೈಗೆ ಕೊನೆಗೆ ಇಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದು ಐಟಮ್ ಎಲ್ಲ ಹಾಕವ್ರೆ. ಬನ್ನಿ ಅಲ್ಲಿ ಹೋಗ್ಬಿಡೋಣ ಗುರು. ಫೈನಲಿ ಒಂದು ಮುದ್ದೆ ಸರಿಯಾಗಿರೋದು ಯಾಕವ್ರೆ, ಒಳ್ಳೆ ಈ ಬರ್ರಾಗಿಟ್ಟು ಅಂತಂತಾರಲ್ಲ, ಒಳ್ಳೆ ಕಪ್ಪರಾಗಿ ಮುದ್ದೆ ಅಂತ, ಹಂಗಿದೆ ಮುದ್ದೆ. ಚೆನ್ನಾಗಿದೆ, ಒಳ್ಳೆ ನೋಡೋಕ್ಕೆ ಒಳ್ಳೆ ಸಾಫ್ಟ್ ಇದೆ ಅಂತ, ಗಟ್ಟಿ ಏನಿಲ್ಲ. ಆಲ್ಮೋಸ್ಟು ಎಲ್ಲ ಹೋಟ್ಲಿಗೆ ನಾವು ಲೇಟಾಗಿ ವಿಸಿಟ್ ಮಾಡಿದಾಗ ಅಥವಾ ಒಂದು ಏನಾದರೂ ಒಂದು ಮುದ್ದೆ ತೊಗೊಂಡಾಗ ಒಂಥರ ಹಾರ್ಡ್ ಫೀಲ್ ಆಗುತ್ತೆ, ಸಿಕ್ಕಾಬಟ್ಟೆ ಹಾರ್ಡ್ ಫೀಲ್ ಆಗುತ್ತೆ. ನೋಡಿ ಇಲ್ಲಿ ಸಿಕ್ಕಾಬಟ್ಟೆ ಸಾಫ್ಟ್ ಇದೆ ಮುದ್ದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮುದ್ದೆ. ಇಲ್ಲಿ ಪ್ರೆಸೆಂಟಾಗಿ ಏನೇನೈತೆ ಅಂದರೆ, ಈಗ ತಲೆ ಮಾಂಸ ಆಗ್ಬೋದು, ಮತ್ತು ಇಲ್ಲಿ ನೋಡಿ ಇದು ಮಟನ್ ಕುರ್ಮಾ ಇದು ಆ್ಯಕ್ಚುಲಿ, ಇದು ಬೋಟಿ, ಇದು ಚಿಕನ್ ಫ್ರೈ, ಇದು ಬಂದು ಚಿಕನ್ ಫ್ರೈ. ಇದು ಬಂದು ಈ ಒಂದು 2 ಪೀಸ್ ಲಿವರ್ ಹಾಕೋರೆ. ಕಾಗೆ ಎಲ್ಲ ಬರ್ತೈತೆ ಗುರು, ನಾನು ತಟ್ಟೆಲಿ ಹಿಡ್ದಿದ್ದೀನಲ್ಲ ಹಂಗೆ, ಅದಕ್ಕೆ ಕಾಗೆ ಎಲ್ಲ ಬರ್ತಿದೆ ಆ್ಯಕ್ಚುಲಿ. ನಿಮಗೆ ಆಲ್ಮೋಸ್ಟು ಏನೇ ತೊಗೊಂಡ್ರು 1 ಪೀಸ್ ಸೌತೆಕಾಯಿ ಕೊಡ್ತಾರೆ, ಮತ್ತು ಈರುಳ್ಳಿ ಇದ್ದೇ ಇರುತ್ತೆ ಕೊಡ್ತಾರೆ. ಇದರಲ್ಲಿ ಆಲ್ಮೋಸ್ಟು ಈ ಲಿವರ್ ಗ್ರೇವಿ, ಮತ್ತು ಮಟನ್ ಕುರ್ಮಾ ಸಾಂಬಾರು, ಈ ಬೋಟಿ ಸಾಂಬಾರು, ಮತ್ತು ಈ ಚಿಕನ್ದು ಇದೇನೈತೆ ಪೀಸು, ಅದ್ರದ್ದು ಸಾಂಬಾರು, ಪ್ರತಿಯೊಂದು ಎಲ್ಲ ಮಿಕ್ಸ್ ಆಗೈತೆ. ನೋಡ್ಬಿಡೋಣ, ಟೇಸ್ಟ್ ಮಾಡ್ಬಿಡೋಣ ಗುರು. ಇದು ನೋಡಿ, ಇದು ಮಟನ್ ಗುರು, ಚರ್ಬಿ ಸಮೇತ ಹಂಗೆ ಇದೆ, ಸಕಾಲಾಗಿದೆ. ಒಂಥರ ನೋಡೋಕ್ಕೆ ಒಂಥರ ಅದ್ದೂರಿಯಾಗಿ ಕಾಣಿಸುತ್ತೆ ಗುರು. ಇದು ನೆಕ್ಸ್ಟ್ ಲೆವೆಲು. ತಿನ್ಬಿಡೋಣ. ಓಕೆ, ಇಲ್ಲಿ ಸಿಕ್ಕಾಬಟ್ಟೆ ಸಾಫ್ಟ್ ಇದೆ ಮುದ್ದೆ. ನೋಡಿ ಇಲ್ಲಿ ಹೆವಿ ಸಾಫ್ಟ್ ಆಗೈತೆ, ಅದ್ದೂರಿ ಮುದ್ದೆ ಮಾತ್ರ. ಮುದ್ದೆ ಆರೋದ್ರೆ ಗಟ್ಟಿ ಆಗುತ್ತೆ, ಬಟ್ ಇಲ್ಲಿ ಮಾತ್ರ ಏನು ಗಟ್ಟಿಯಾಗಿಲ್ಲ, ಅದ್ದೂರಿಯಾಗಿದೆ ಮುದ್ದೆ ಮಾತ್ರ. ಸಖತ್ತಾಗಿದೆ ನಿಜವಾಗ್ಲೂ. ನೀವು ನಂಬ್ತಿರೋ ಬಿಡ್ತಿರೋ, ತಟ್ಟೆ ತುಂಬ ಪೀಸ್ ಇದ್ರೂ ನನಗೆ ಪೀಸ್ ತಿನ್ನೋಕ್ಕೆ ಮನಸ್ಸೇ ಆಗ್ತಿಲ್ಲ ಆ್ಯಕ್ಚುಲಿ. ಮುದ್ದೆ ಆ ರೇಂಜ್ಗಿದೆ. ಅದಕ್ಕೆ ಗುರು ಆಲ್ಮೋಸ್ಟ್ ನಮ್ಮ ಮಿಡಲ್ ಕ್ಲಾಸ್ ಆಗ್ಬೋದು, ಪ್ರತಿಯೊಬ್ಬರು ಈ ಜಾಗಕ್ಕೆ ಸ್ಟ್ರೀಟ್ ಫುಡ್ ಇಸ್ ದ ಬೆಸ್ಟ್ ಅಂತ ಎಲ್ಲರೂ ಬರೋದು ಅನ್ಸುತ್ತೆ ನನ್ನ ಪ್ರಕಾರ. ಲಿವರ್, ಇದು ಚಿಕನ್ ಲಿವರ್ ಫ್ರೈ. ಅದೇ ಗುಂಟ್ಕಾಯಿ ಅಂತಾರಲ್ಲ, ಅದು ಸಿಕ್ಕಾಬಟ್ಟೆ ಆ್ಯಕ್ಚುಲಿ ಹಾರ್ಡ್ ಇರುತ್ತೆ. ಇದು ಆ್ಯಕ್ಚುಲಿ ತಿನ್ಬೇಕಾದ್ರೆ ಸಿಕ್ಕಾಬಟ್ಟೆ ಸಾಫ್ಟ್ ಇದೆ. ಅದ್ದೂರಿ ಗುರು, ಎಲ್ಲ ಪ್ರಾಪರಾಗಿ ಕರೆಕ್ಟಾಗಿ ಬೇಸವ್ರೆ. ಚರ್ಬಿ ಆಮೇಲೆ ತಿನ್ನೋಣ ಚರ್ಬಿನ.
ಈಗ ಬೋಟಿ ಟೇಸ್ಟ್ ಮಾಡೋಣ. ಬೋಟಿ ಎಲ್ಲ ಸ್ವಲ್ಪನೇ ಹಾಕ್ಸ್ಕೊಂಡಿರೋದು, ಯಾಕಂತಂದರೆ ಟೇಸ್ಟ್ ಹೆಂಗಿದೆ ಅಂತ ತೋರಿಸ್ಬೇಕಲ್ಲ. ಬೋಟಿ ಎಲ್ಲ ಮಿಕ್ಸಲ್ಲಿ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗಿದೆ. ಮಟನ್ ಕುರ್ಮಾ ನೋಡಿದೆ ಹಿಂಗಂದ್ರೆ ಬಿದ್ದೈತದೆ ನೋಡಿ. ಈಗ ಅಷ್ಟು ಸಾಫ್ಟಾಗಿದೆ ಮಾತ್ರ ನಿಜವಾಗ್ಲೂ. ನಿಜವಾಗ್ಲೂ ಇದನ್ನ ಮಟನ್ ಅಂತ ಕರಿಬೇಕು ಇಲ್ಲ ಬೆಣ್ಣೆ ಅಂತ ಕರಿಬೇಕು, ನಿಜವಾಗ್ಲೂ ಹಂಗಿದೆ ಯಪ್ಪ. ನೋಡ್ರಿ ಇಲ್ಲಿ ಹಿಂಗೆ ಇಲ್ಲೇ ಆ್ಯಕ್ಚುಲಿ ಇಸ್ಕಾಕ್ಬಿಡ್ಬೋದು, ಹಿಂಗೆ ಸಿಕ್ಕಾಬಟ್ಟೆ ಸಾಫ್ಟ್ ಇದೆ. ಒದ್ದೂರಿ ಮಾತ್ರ ಗುರು. ಇದು ಚಿಕನ್ದು ಫ್ರೈ. ಆಲ್ಮೋಸ್ಟ್ ನಮಗೆ ಬೋನ್ ಪೀಸ್ ತುಂಬ ಇಷ್ಟ ಆಗುತ್ತೆ. ಇದು ಬಂದು ಫುಲ್ ಕಂಡ ಇದೆ ಆ್ಯಕ್ಚುಲಿ ಪೀಸು. ಮಸಾಲೆ ಎಲ್ಲ ಸೊ ಇವರೇ ಮಾಡ್ತಾರೆ ಅಲ್ವಾ, ಅದರಿಂದ ಟೇಸ್ಟ್ ಮಾತ್ರ ಏನು ಹೇಳುವರು, ಸ್ಟ್ರೀಟ್ ಫುಡ್ ಮಾತ್ರ ಸಖತ್ತಾಗಿದೆ. ಜನ ನೋಡಿದ್ರೆ ಗೊತ್ತಾಗ್ಬೋದು ಹಿಂದೆಗಡೆ ಈ ಟೇಸ್ಟ್ಗೆ ಹಂಗೆ ಬರ್ತಾರೆ ಆ್ಯಕ್ಚುಲಿ. ಮನೆಗೆ ಪಾರ್ಸಲ್ ಹೋಗುತ್ತೆ, ಬಾಕ್ಸ್ ತೊಗೊಂಬರ್ತಾರೆ, ಬಾಕ್ಸಲ್ಲಿ ಹಾಕ್ಸ್ಕೊತಾರೆ, ಮನೇಲಿ ಆರಾಮಾಗಿ ಕೂತ್ಕೊಂಡು ಮುದ್ದೆ ಬೇಕು ಅಂದರೆ ಇಲ್ಲಿಂದ ಎಲ್ಲ ತೊಗೊಂಡೋಗ್ತಾರೆ. ಮನೇಲಿ ಕೂತ್ಕೊಂಡು ಆರಾಮಾಗಿ ಒಂದು ತಟ್ಟೆಲಿ ನೆಮ್ಮದಿಯಾಗಿ ತಿಂತಾರೆ. ಭಾನುವಾರ ಸಿಕ್ಕಾಪಟ್ಟೆ ಪಾರ್ಸಲ್ ಹೋಗುತ್ತಂತೆ. ಅದು ಬಿಟ್ಟರೆ ಚಿಕನ್ನು ಮಟನ್ ಆಗ್ಬೋದು ಸ್ವಲ್ಪ ಜಾಸ್ತಿ ಆಗ್ತಾರಂತೆ. ಆದರೆ ಇವಾಗ ಪ್ರೆಸೆಂಟಾಗಿ ಸಿಕ್ಕಾಪಟ್ಟೆ ದೆಗೆ ಅಲ್ವಾ, ಬಿಸಿಲು, ಅದರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನು ಬೇರೆ ದಿನಗಳಲ್ಲೂ ಅಷ್ಟೇ ಇವರು ಜಾಸ್ತಿ ಮಾಡ್ಕೊಳ್ಳೋದಂತೆ, ಎಷ್ಟೆಷ್ಟು ಬೇಕು ಅಷ್ಟು ಮಾತ್ರ ಮಾಡಿಕೊಂಡು ಬಂದವರು ಕೊಡ್ತಾರೆ. ಈ ಮಟನ್ನ ಇವರೇ ಖುದ್ದಾಗಿ ಹೋಗಿ ಬೇಕಾಗಿರುವಂಥ ಫ್ರೆಶ್ ಮಟನ್ನ ತೊಗೊಬಂದು ಇಲ್ಲಿ ಪ್ರತಿಯೊಂದು ಅಡುಗೆ ಮಾಡ್ತಾರೆ. ಅದರಿಂದ ಈ ಪಾರಿ ಎರ್ರಾಬಿರ್ರಿ ಟೇಸ್ಟು ಸಿಕ್ಕಾಬಟ್ಟೆ ಸಾಫ್ಟು. ಜನ ಹೆವಿ ಬರ್ತಾರೆ ಇವರು. ಬಂದರೆ ನೀವು ಕರೆಕ್ಟಾಗಿ 12:30 ಏನಾಗಿ ಬನ್ನಿ, ಸ್ವಲ್ಪ ಕಮ್ಮಿ ಇರ್ತಾರೆ. ಆಗ 1-1:30-2 ಗಂಟೆಗೆ ಬಂದರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಅದರಿಂದ ಒಂದು ಸ್ವಲ್ಪ ಬೇಗ ಬಂದು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇರುತ್ತೆ. ತಲೆ ಮಾಂಸನ ಹಂಗೆ ತಿನ್ನೋಕ್ಕಿಂತ ಸ್ವಲ್ಪ ಸಾಂಬಾರು ಗದ್ಬಿಟ್ಟು ತಿನ್ನೋಣ. ಸೊ ಹಂಗೆ ತಿಂದರೆ ಒಂದು ಸ್ವಲ್ಪ ಡ್ರೈ ಫೀಲ್ ಕೊಡುತ್ತೆ. ಅದೇ ಸಾಂಬಾರು ಗದ್ಬಿಟ್ಟು ತಿಂದರೆ ಮಸಾಲೆ ಗಿಸಾಲೆ ಎಲ್ಲ ಕರೆಕ್ಟಾಗಿರುತ್ತೆ ಗುರು. ಓಕೆ, ಮಸಾಲ ತಲೆ ಮಾಂಸ ಈ ಪೋರ್ಕ್ ಯಾರು ತಿಂತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಆ ಥರ ಟೇಸ್ಟ್ ಬರ್ತಿದೆ ಅದು. ಆ್ಯಕ್ಚುಲಿ ಇದು ಮಟನ್, ಇದು ಪೋರ್ಕ್ ಅಲ್ಲ. ಸೊ ಆ ಥರ ಟೇಸ್ಟ್ ಕೊಡ್ತಿದೆ, ನಿಜವೂ ಸಖತ್ತಾಗಿದೆ. ನೀವೇನಾದರೂ ನೈನ್ಹಳ್ಳಿ ಕಡೆ ಹೋಗ್ತಿದ್ರೆ ನಿಮಗೆ ಸೊ ಲೆಫ್ಟ್ ಸೈಡಿಗೆ ಬರುತ್ತೆ, ವಿಸಿಟ್ ಮಾಡಿ. ನಿಮಗೆ ಗಾಡಿ ಬೇಕು ಅಂತಂದರೆ ಅಲ್ಲೆಲ್ಲ ಪಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಿ ಜಾಗ ಇದೆ. ಸೊ ಹಿಂಗಿಂದ ಒಂದು ರೋಡ್ ಬರುತ್ತಲ್ಲ, ಇಲ್ಲಿ ಜಾಗ ಇದೆ, ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂತಂದರೆ ಯಾಕೆ ಬೇಕು ಅಂತ ಅಷ್ಟೇ. ಯಾಕೆಂದರೆ ಗಾಡಿಗಳೆಲ್ಲ ಜಾಸ್ತಿ ಓಡಾಡ್ತಿರ್ತದೆ ಅಲ್ವಾ. ಸೊ ಅದರಿಂದ ಅಲ್ಲಿ ನಿಲ್ಲಿಸಿದ್ರೆ ನಿಮಗೂ ಕ್ಷೇಮ, ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮಂಜಣ್ಣ ಹೋಟ್ಲು ಅಂತ ಸಿಕ್ಕಾಬಟ್ಟೆ ಫೇಮಸ್ಸು, ವಿಸಿಟ್ ಮಾಡಿ. ಇವಾಗ ಎಲ್ಲನೂ ತಿಂದು ಮುಗಿಸ್ಬಿಡ್ತೀನಿ ಗುರು. ಎಲ್ಲನೂ ಸೊ 2 ಪೀಸ್ ಹಾಕಿದ್ರು, ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀನಿ. ಸೊ ಇದೇ ಥರ ಕಂಟೆಂಟ್ಗೆ ನಾನು ಟೇಸ್ಟ್ ಆಫ್ ಬೆಂಗಳೂರು ಪೇಜ್ನ ಫಾಲೋ ಮಾಡಿ. ಇನ್ಮೇಲೆ ಇದೇ ಥರ ಲಾಂಗ್ ವಿಡಿಯೋ ಆದಷ್ಟು ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ರಿಂಗ್ ರೋಡ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿಂಭಾಗದಲ್ಲಿ ಬರುತ್ತೆ. ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ.